ಮಂಗ್ಯಾಗಳ ಒಳಗೆ ಮಂಗ್ಯ ಫರಕ್ ಇದಾವ. ಹೌದು. ಗಂಡು ಮಂಗ್ಯ ಓದ್ತಿ ಹೆಣ್ಣು ಮಂಗ್ಯ ಓದ್ತಿ. ನಾ ಗಂಡು ಮಂಗ್ಯ ನೀ ಹೆಣ್ಣು ಮಂಗ್ಯ. ನೀ ಹೆಣ್ಣು ಮಂಗ್ಯ ನಾ ಗಂಡು ಮಂಗ್ಯ. ಗಂಡು ಮಂಗ್ಯ ಸತ್ರು ಗುಡಿ ಕಟ್ಟ್ಯಾರು ಹನುಮಪ್ಪತ್ ಕೀರ್ತಿ ಉಳ್ದೈತೆ. ಹೆಣ್ಣು ಮಂಗ್ಯ ಸತ್ರ ನಿಂದ್ಯಾಕ ಹನುಮ ಹೊಂಟಿಲ್ಲ. ನಾನು ನಿಡ್ಗುಂದಿ ಪೂಜಾ ಮೇಡಮ್ ಅವ್ರಿ ಈಗಿನ ಕೇಳ್ತಾನ ನಾನು ರಾಣಿನ ಕೇಳ ಅಂದ್ರೆ ನೀನ್ ಒಂದ್ ಮಾತು ಹೇಳ್ತ ಕೇಳ. ಕರಿಮಣಿ ಮಾಲಕ ನೀ ಅಲ್ಲಂದದಿ. ಕರಿಮಣಿ ಮಾಲಕ ಅಲ್ಲನ್ಲಿಕ್ಕ ನೀ ನನ್ನ ಮನಿಗೆ ಬಂದ ಕಸಿಂದ ಬಟ್ಟಿಗೆ ಹಾಕಿ ಕಸಿಂದ ನಿನ್ನ ನನ್ನ ಕೂಡಿ ಕಮಳಿ ಮೇಲೆ ಕುಣಿಸಿ ಆಚೆ ಕಡೆ ನಿನ್ನ ಕೈಯಾಗ ದಾರ ಕೊಟ್ಟು ಈಚೆ ಕಡೆ ನನ್ನ ಕೈಯಾಗ ದಾರ ಕೊಟ್ಟ ಕರಿಮಣಿ ಪೋಣ್ಸಕ್ ಹಸ್ತಾರ ಅದರ ತಂದಿನ ಕೊಳ್ಳೆ ಕಡ್ತಾನ. ಅವಾಗಿದ್ರಕಿಲ್ಲ ನನ್ನ ಕತಡಿ. ಹೌದಾ? ಯಾಕಂದ್ರ ಹಂಗ ಹಿಂಗ ಏನಾರ ಆತಂದ್ರ ಮಂತ್ರ ಹಾಕಾಕ ಇಲ್ಲ ಒಬ್ಬ ನಮ್ ಕಾಕ ಕೂತಾನ. ಕರ್ಸದಿ ನಾವು ಕಾಕ ಬಂದನು ಇವ ಕರೆ ಕರೆ ಒಮ್ಮೆ ಕೆಮ್ಮಿರ ಅನ್ನಾಕ. ಹೌದು. ಅಂದ್ರ ಹನುಮಂತನ ಯಾಕ್ರಿಪ್ಪ ಸರ ಸರಜೋಡಿ ಕಲಾವಿದರು ಬಾಳ ಒಳ್ಳೆಯವ್ರ. ಬಾಳ ಒಳ್ಳೆಯವ್ರ. ಬಾಳ ಚಂದ ಹಾಡ್ಕಿ ಮಾಡಿ ಬಾಳ ಚಂದ ಜಿಗದಾಡಿ ಬಾಳ ಚಂದ ಜಿಗದಾಡ್ತಾರ ಅವ್ರು. ಹೆಣ್ಣ ಹೆಚ್ಚತ್ತ ಹೇಳಿ ಕೊತ್ತು ಬಿಟ್ಟಾರ. ಹೌದು. ಕೂತಿರ್ಲಿ ಎದ್ದು ಹೋಗ್ಯಾರ ಬಿಡ ಅಂಜಾರ ಅವ್ರು ನಿನಗ. ಯಾಕಂದ್ರ ಈ ಮಾಮನ ಬರ್ತೈನ ಗೊತ್ತಿಲ್ಲ ಅವ್ರಿಗೆ. ಯಾಕಂದ್ರ ಗೊತ್ತೈತಿ ಅವ್ರಿಗೆ. ಗೊತ್ತೈತಿ ಗೊತ್ತಿದ್ದ ಎದ್ದು ಹೋಗ್ಯಾರು. ಹೇಳ್ತಾನ ಕೇಳಿ ಏನ್ ಮಾತಾಡ್ಲಿಪ್ಪ ಅಂದ್ರ ಏನಪ್ಪ ಹಿಡ್ಗುಂದಿ ಪೂಜಾ ಬಾಳ ಸಣ್ಣಕ್ಕೆ. ಸಣ್ಣಕ್ಕೆ ಬಾಳ ಸಣ್ಣಕ್ಕೆ. ಸಣ್ಣಕ್ಕೆ ಅಲ್ಲ ಆಕಿರ ಕೈಯಾಗ ಕೊಡ್ತೀನಿ ಅವಲಕ್ಕೆ. ಹೌದು. ಹೇಳ್ತಾನ ಕೇಳು. ಏನ್ ಮಾತಾಡ್ಲಿಪ್ಪ ಅಂದ್ರ ಏನಪ್ಪ ಆಕಿ ಒಂದ ದುಷ್ಟಾಂತ ಒಂದ್ ಮಾತು ಹೇಳತ್ತಳ. ದೃಷ್ಟಾಂತ ಭಾರಿ ಹೇಳ್ತಾಳ. ಯಾಕಂದ್ರ ಎಂತದೆಲ್ಲ ಕೇಳಿ ಕೇಳಿ ರಗಡಾಗಿತ್ತು ನನಗ. ಯಾಕಂದ್ರ ಒಂದ ಹೋರಿ ಕತ್ತಿ ಹೇಳತ್ತಳ ಆಗಲೇ. ಹೌದು. ಹೋರಿ ಕತ್ತಿ. ಹೋರಿದ್ ಹೇಳಿದಿ. ಹೋರಿದು ಒಂದ್ ಅಪ್ಪರಿ ದಂಡಿ ಗಿಡ ಹೇಳ್ತಾನ ನಿನ್ನ ಮುಂದೆ ಬರ್ತತಿ. ಮತ್ತೊಂದ್ ಮಾತು ಹಾಡ್ನಾಗ ಹೇಳಿದೆ. ಏನ್ ಹೇಳ್ಯಾರಪ್ಪ ಅವ ಯಾಕಪ್ಪ ಅಂದ್ರ ಏನಿಲ್ಲ ಮಾಮನ ತೇಕ ಏನಿಲ್ಲ ಅಂತಿ. ಯಾಕಂದ್ರ ಈಗ ನೋಡು ಮಗಲಾಗ ಮಾಡ್ಕೊಂಡ ಗಂಡ ಅಂದ್ರ ದೇವ್ರಿದ್ದಂಗ. ಯಾಕಪ್ಪ ಅಂದ್ರ ಗಂಡ ಹೇಳುವ ಕರ್ತವ್ಯ ಯಾರ್ದು ಈಗ ನಿಡ್ಗುಂದಿ ಪೂಜೆ ಅಂತ. ಹೌದು. ಈ ಮುಗುಳು ಕೊಡದಿಂದ್ರ ನಾ ಬಂದನಿ. ಮುಗುಳು ಕೊಡದಿಂದ್ರ ಪರ್ಸನ್ ಕರ್ಸ್ಯಾರು. ನಿಡ್ಗುಂದಿ ಅಂದ್ರ ಪೂಜಾನ ಕರ್ಸ್ಯಾರ ಅಂದ್ರ ಈ ಊರಿಗೆ ನಾ ಮಗ ಇದ್ದಂಗ. ಹೌದು. ಈ ಊರಿಗೆ ನಿಮ್ ಮಗ ಇದ್ದಂಗ. ಈ ಊರಿನ ನಾ ಮಗ ಇದ್ದಂಗ. ಇನ್ ಯಾಕಪ್ಪ ಅಂದ್ರ ನಿಡ್ಗುಂದಿ ಊರ ಯಾಕಪ್ಪ ಅಂದ್ರ ನಿಡ್ಗುಂದಿ ಊರ ಪೂಜೆ ಏನದಲ್ಲ ಈ ಊರಿಗೆ ಆಕಿ ಯಾರಪ್ಪ ಅಂದ್ರ ಸೊಸಿ ಇದ್ದಂಗ. ಹೌದು. ಆಕಿ ಸೊಸಿ ಇದ್ದಂಗ ನಮ್ಮ ಮಗ ಇದ್ದಂಗ. ಯಾಕಂದ್ರ ನಿನಗೊಂದು ಮಾತು ಹೇಳ್ತೀನಿ ಕೇಳ. ಏನಪ್ಪ? ಇಬ್ಬರದು ಇಲ್ಲಿ ಏನ್ ಮಾಡ್ಯಾರ? ನಾ ಬರೋಕ್ಕಿಂತ ಮೊದಲು ಮೈಕ್ ಹಚ್ಚಾರ. ನಾ ಬರೋಕ್ಕಿಂತ ಮೊದಲು ಪೆಂಡೋಲ್ ಬಡದಾರ. ಹೌದು. ನಾನಿ ಬರೋಕ್ಕಿಂತ ಮೊದಲು ಎಲ್ಲ ಯಾಕಂದ್ರ ದೇವ್ರನ್ನು ತಂದಾರು, ಅಡಿಗೆನು ಮಾಡ್ಯಾರು, ಊಟನು ಮಾಡಿಸ್ಯಾರು. ಇನ್ನು ಅಕ್ಕಿ ಕಾಳು ಉಗಿದು ಏನು ಬಾಳ ಹೊತ್ತಿಲ್ಲ. ಯಾಕಂದ್ರ ಮದುವೆನು ಮಾಡಕ್ ನಿಂತಾರ. ಹೌದು. ಯಾಕಂದ್ರ ಈಗ ಒಂದು ಮಾತು ಹೇಳ್ತೀನಿ ನಿನ್ನ ದುಷ್ಟಾಂತ ಒಳಗ. ಏನ್ರಿಪ್ಪ? ಬಾಳ ಸೆನೆಕಿದದಿ. ಯಾಕಂದ್ರ ಹಂಗ ಹಿಂಗ ಏನಾರ ಆತಂದ್ರ ಮಂತ್ರ ಹಾಕಾಕ ಇಲ್ಲ ಒಬ್ಬ ನಮ್ ಕಾಕ ಕೂತಾನ. ಕರ್ಸದಿ ನಾವು ಕಾಕ ಬಂದನು. ಇವ ಕರೆ ಕರೆ ಒಮ್ಮೆ ಕೆಮ್ಮಿರ ಅನ್ನಾಕ. ಹೌದು. ಕೆಮ್ಮು ಮನುಷ್ಯ ಇಲ್ಲೇ ಕೊಂಡು ಯಾವ್ದು ಹೋಗ್ಬೇಡಪ್ಪ ನೀ ಬೇಕು ನನಗ. ಹೌದು. ಯಾಕಂದ್ರ ಕರೆ ಕರೆ ಪರಮಾತ್ಮ ಅಂದ್ರ ನೀನ ಅಕ್ಕಿ ಹಾಕೊಂಡ್ ನಾನು ವಾಲ್ಯನತ್ತ ನೀನ ಮಾಡ್ಕೋಯ್ಕ. ಹೌದು. ಈ ದೋಸ್ತರ ಮೇಲೆ ಪಕ್ಕ ಇದಾಗಿಲ್ಲ. ಒಂದ್ ಮಾತು ಹೇಳ್ತೀನಿ ಕೇಳಿ ನನಗ. ಆಗಲೇ ಒಂದು ಏನ್ ಹೇಳಿದಪ್ಪ ಅಂದ್ರ ಕರಿಮಣಿ ಮಾಲಕ ನೀನ್ ಅಲ್ಲ ತಂದೆ. ಹೌದು. ಕರಿಮಣಿ ಮಾಲೀಕ ನೀ ಅಲ್ಲ ಅತ್ತ. ಕರಿಮಣಿ ಮಾಲಕ ಅಲ್ಲಂದ್ರ ಎಲ್ಲಾ ರೆಡಿ ಮಾಡಿ ಇಟ್ಟು ಕಸಿಂದ ಇಲ್ಲಿ ಏನ್ ಮಾಡ್ಯಾರಪ್ಪ ಅಂದ್ರ ಶಿವಶಕ್ತಿ ಒಕ್ಕವಾದ ಅಂದ್ರ ಇದೇನ ಗಂಡ ಐತಿ ಜಗಳ ಇದ. ಹೌದು. ಗಂಡ ಐತಿ ಜಗಳ ಇದ. ನಸಿಕೆ ನಾನು 6 ಗಂಟೆ ಇರ್ತತಿ. ಯಾಕಂದ್ರ ನೀನ್ ಒಂದ್ ಮಾತು ಹೇಳ್ತೀನಿ ಕೇಳ. ಕರಿಮಣಿ ಮಾಲಕ ನೀ ಅಲ್ಲಂದಿ. ಕರಿಮಣಿ ಮಾಲಕ ಅಲ್ಲನ್ಲಿಕ್ಕ ನೀ ನನ್ನ ಮನಿಗೆ ಬಂದ ಕಸಿಂದ ಬಟ್ಟಿಗೆ ಹಾಕಿ ಕಸಿಂದ ನಿನ್ನ ನನ್ನ ಕೂಡಿ ಕಮಳಿ ಮೇಲೆ ಕುಣಿಸಿ ಆಚೆ ಕಡೆ ನಿನ್ನ ಕೈಯಾಗ ದಾರ ಕೊಟ್ಟು ಈಚೆ ಕಡೆ ನನ್ನ ಕೈಯಾಗ ದಾರ ಕೊಟ್ಟ ಕರಿಮಣಿ ಪೋಣ್ಸಕ್ ಹಸ್ತಾರ ಅದರ ತಂದಿನ ಕೊಳ್ಳೆ ಕಡ್ತಾನ. ಅವಾಗಿದ್ರಕಿಲ್ಲ ನನ್ನ ಕತಡಿ. ಹೌದಾ? ಕರಿಮಣಿ ಮಾಲಕ ಅಲ್ಲತ್ತ. ಬಾ ಎಲ್ಲಿದೆ ಬಾ ಹೊರಗ ಬಾ. ಬಾಯಿ ಕಡೆ ಸ್ಟೇಜ್ ಕಡೆ ಬಾ. ಇಲ್ಲಿ ಬಾ ಹೊರಗೆ. ಇನ್ಕತ್ತಕ ಬೇರೆ ಇನ್ನ ಬೇರೆ. ಯಾಕಂದ್ರ ಗುಡ್ಗೋಳಿ ಎದ್ದು ಹೋಗತಕ್ಕ ಆಟಕ ಐತಿ ನಾನು. ಯಾಕಂದ್ರ ಇದು ಹೆಣ್ಗಂಡ ಹಾಡಿಕೆ ಹೆಂಗಪ್ಪ ಅಂದ್ರ ಅವ್ರ ಸತ್ಯ ಸಿದ್ರ ಮಾರ್ಗ ಕೇಳಿದವ್ರ. ಯಾಕಂದ್ರ ಸಡ್ಲಿ ಬಿಟ್ರೆ ಯಪ್ಪ ಏನತ್ಲ ಈಕಿ ನಿಲ್ಲುವುದಿಲ್ಲ. ಬಡತನ ಬೇರೆ ಐತಿ. ಅವ್ರ ಆತರ ನಿಡ್ಗುಂದಿಗೆ ಐತಿ. ಯಾಕಂದ್ರ ಹೇಳ್ತಾನ ಕೇಳ. ಕರಿಮಣಿ ಮಾಲಕ ನೀ ಅಲ್ಲಂದದಿ. ಕರಿಮಣಿ ಮಾಲಕ ನಾನ ಕರೆ ನಿನ್ನ ಗಂಡನು ಕೊಟ್ಟು ಹೋಗ್ತಾನ 18 ಪುರಾಣದಾಗ. ಹೌದಾ?
ಕರೆ 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 ಹೊಳ್ಳಿ ಪರ್ವತ ರಾಜನ ಮಗಳಾಗಿ ಪಾರ್ವತಿ ಆಯ್ಕೆಸಿದ ಹೊಳ್ಳಿ ಹುಟ್ಟಿಕೆಸಿಂದ ಇವನೇ ನನ್ನ ಗಂಡ ಆಗ್ಬೇಕಂತ ಹೇಳಿ ಮದುವೆ ಆಗಿದೆ 31 ಸಲ ಅಲ್ಲ 1,000 ಅಲ್ಲ 2,000 ಅಲ್ಲ 3,000 ವರ್ಷ ತಪಸ್ ಮಾಡಿದಿ. ಹೌದು ಅಲ್ಲಿ ಅದಕ್ಕೆ ಮಾಡಿದೆ ನನ್ ಚೊಟ್ಟು ಗೊಪ್ಪಿ ಪವರ ತಿಂಡಿ ಇತ್ತಂದ್ರೆ ಕಿಂಗ್ ಬಿಡಿಸ್ಬೇಕ. 18 ಪುರಾಣದಾಗ ಮಾತಾಡ್ ಬರ್ತಿ ಲೋಕಿದಾಗ ಮಾತಾಡ್ತೀನಿ. ಹೋಗಿ ಹೋಗ್ಕೋದಿನ ಸ್ವಾಟ್ರ ಕಾಯ್ದು ಹತ್ತಕಿನ ಏಹೇ ಏನು ಕುಣಿತಿವ್ರದ ಪರಿಸಿಗಿರಿಸಿ ಹೊಡೆದಾರತನ್ನ ತೆಳಗ ಹೆಂಗ್ ಕುಣಿದತ್ತ ಅವ್ವ ಕುಣಿ ಬೇಡ ನಮ್ಮ ಊರಾಗ ಕಾಯ್ದು ಕುಂಡೆ ಹೆಂಗ್ ಕುಣಿ ಏನು ಕುಣಿತಿ ನಮ್ಮಲ್ಲಿ ಒಬ್ಬ ಕಡ್ಡಿ ಆಡ್ಸಕ್ ಬಂದಿದ ಗಂಡನ ಮನೆ ಹಂಗ ಹೋಗಿ ಅಂದ್ಕೊಂಡು ಅದ್ ಹೆಂಗ್ ಮಾಡ್ದ ಶಟ್ಕೊಂದಿಲ್ಲದ ತವ್ರ ಮನೆ ಹೋಗಿ ಅಂದ್ರೆ ದಂಗ 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 ಕುಣಿದ ಹಂಗಾಗಿತ್ತದ ಮಂಗ್ಯಾನ ಕೈಯಾಗ ಏನೋ ತರ್ಲ ನಿನಗೊಂದು ಮಾತನ್ಲಕ್ಕೆ ಏ ಮುಗುಳು ಕೂಡ ಮಂಗ್ಯ ಅಂತೆ. ಹೌದು ಮಂಗ್ಯ ಅಂತಾರ ಕರೆ ಐತಿ ಇಲ್ಲ ನಾನು ಒಂದು ಹೇಳ್ಬೇಕಂತ ಮಾಡೀನಿ. ಎಲ್ಲ ಗಪ್ಪ ಹಣಮತನ ಏನಾಗೈತಿ ಮುಗುಳು ಕೂಡ ಮಂಗ್ಯ. ಹೌದು ನಾವು ಮಂಗ್ಯಗಳ ಯಾಕಂದ್ರ ನಮ್ಮ ಅಪ್ಪಂದ ಹನುಮಪ್ಪನ ಗುಡಿ ಕಿಟ್ಟಾರ. ಹೌದು ಇಲ್ಲೇ ಅದ ನೋಡ್ ನಮ್ಮ ಅಪ್ಪ ಎಂತಾವ್ ಆ ಗದದ್ಲೆ ಒಮ್ಮೆ ಇಳಿಸಿರತ್ತಪ್ಪ ಹೆಂಗ್ ಗೊತ್ತಿ ಯಾಕತ್ ಕೇಳ ಅವನತ್ತ ಬರ್ತಿ. ಹೌದಾ ಅವನತ್ತ ಬರ್ತಾ ಯಾರಿಗೂ ಸಿಕ್ಕಿಲ್ಲ. ನೋಡಿಲ್ಲ ನೋಡ ಟಿಕೆಟ್ ಸರ್ಕೊಂಡ್ರೆ ಗದಾ ಗದಾ ಹನುಮಪ್ಪ ಹಾರ್ತಾನ ಲಂಕ ನಿನ್ನ ಮುಂದೆ ಹೊಡಿತಾನ ಶಂಕ. ಹೌದಾ ಅವ್ ಲಂಕ ಹಾರಿದಾಗ ಈಗ ಸದ್ದ ರಾಮಾಯಣ ಕೀರ್ತಿ ಉಳ್ದೈತಿ ಅಲ್ಲಿ ರಾಮಬಾಣ್ ಹೊಡೆದಾನ. ಹೌದ್ ನಿಂದೇನು ಉಳ್ದೈತೆ ನನ್ನ ಗದಡಿ ಏನ್ ಉಳ್ದೈತಿ ನಿನ್ನ ಸಲುವಾಗಿ ಹಂಗ ರಾಮ ಏನ್ ಮಾಡಿದ ಲಂಕಾ ಸುಟ್ಟುಗುದ ಸೀತಾರ ತರಕ್ ಬಾದ ಬಾದ ಅವ್ ಹೊಡೆದ ಬಾಣ ಒಟ್ಟ ಬಾಲ ತಗೊಂಡ್ ಕಸಿ ಹಚ್ಚಿ ಬಿಟ್ಟಿ ಬೆಂಕಿ. ಹಂಗ ನಮ್ಮ ಅಪ್ಪನ ಕೀರ್ತಿ ಉಳ್ದೈತೆ. ಹೌದ್ ನೀ ಹೇಳ್ತಿ ಮಂಗ್ಯ ಉಳತ್ತ ನಾ ಏನ್ ಮಾತು ಕೇಳ್ತೀನಿ ಕೇಳಿ ಮಂಗ್ಯ ಅಂದ್ರಿ ಅದೊಂದು ಮಾತು ಕರೆ ಐತಿ ಹನುಮಂತನ ಮಂಗ್ಯ ಒಳಗೆ ಮಂಗ್ಯ ಫರಕ್ ಇದಾವ. ಹೌದು ಗಂಡ ಮಂಗ್ಯ ಓದ್ತಿ ಹೆಣ್ಣು ಮಂಗ್ಯ ಐತಿ. ನಾ ಗಂಡ ಮಂಗ್ಯ ನೀ ಹೆಣ್ಣು ಮಂಗ್ಯ. ನೀ ಹೆಣ್ಣು ಮಂಗ್ಯ ನಾ ಗಂಡ ಮಂಗ್ಯ. ಗಂಡ ಮಂಗ್ಯ ಸತ್ರು ಗುಡಿ ಕಟ್ಟ್ಯಾರು ಹನುಮಪ್ಪತ್ ಕೀರ್ತಿ ಉಳ್ದೈತೆ. ಹೆಣ್ಣು ಮಂಗ್ಯ ಸತ್ರ ನಿಂದ್ಯಾಕ ಹನುಮ ಹೊಂಟಿದ ನಾನು ನೆಡ್ಕೊಂಡಿ ಪೂಜಾ ಮೇಡಮ್ ಅವ್ರಿ ಈಗಿನ ಕೇಳ್ತಾನ ನನ್ನ ರಾಣಿನ ಕೇಳಬೇಕಾಕತ್ತೆ ಚಂದಂಗ್ ಬಿಡಿಸ್ ಕೇಳವ್ರಿಗೆ. ಅದ್ರ ಸಮ ಒಂದು ಆಟಿ ಬರೋದು ಹಿಡ್ಕೊ ಹಿಡ್ಕೋದ್ ನನ್ನಾಗ ಪತ್ತರ ಸಮನಿಯ ಪಾತ್ರ ಗೀತಿ ಪತ್ತರ ಸಮನಿಯ ಪಾತ್ರ ಗೀತಿ ನಿನಗಾಗಿ ಜೀವ ಇಡುತ್ತೀನಿ ಒತ್ತಿ ಯಮನಿ ಆರ್ಸು ನೋಡ ಚುಮಣಿ ಹಂಗೈತಿ ಮಾಮನ ಬರ್ತ ಒಳಗೊಂದ ತೋರಸತಿ ನೀನ ಪಲ್ಲಂಗ ಬಾರಸತಿ ಹೊರಗೊಂದ ತೋರಸತಿ ಗೆಳತಿ ಪಲ್ಲಂಗ ಬಾರಸತಿ ಕೆಮ್ಮ ಮ್ಯಾಲೊಂದು ಒಳಗೊಂದು ಮ್ಯಾಲೊಂದು ತೋರಸತಿ ಒಳಗ ಬಲ್ಲಂಗ ಬಾರಸತಿ. ಹನುಮತ್ತನ ಮೈಕ್ ತುವಾಲಿ ಹಾಕ್ನ ಇನ್ನೊಂದು ಮಾತು ಮಾತಾಡ್ಲಿಕ್ಕೆ ಏನಪ್ಪಾ ಅಂದ್ರ ನನ್ನ ಮಾವದಾನು ಸೀಪಿಗೋದು ಮೈನ್ ಗೊಟ್ಟಾಗ ಹಿಂಡ್ರ ಒಂದ್ ಹಣ್ಣಿ ರಗತ್ತಿಲ್ಲತ್ತ. ಹೌದಾ ಹಿಂಡ್ರ ರಗತ್ತಿಲ್ಲತ್ತ ಮೇಯ ಸರ್ಕಾರದ ದವಾಖಾನೆ ಹರಿವತ್ತ ಹೋಗುದ 200 ರಗತ್ತ ಪಾಯಿಂಟ್ ಚೆಕ್ ಮಾಡಿಸೋದು ನಾನು ಚೆಕ್ ಮಾಡಿಸೋದು ನೀನು ಚೆಕ್ ಮಾಡಿಸೋದು ರಗತ್ ಯಾರ್ದು ಹೆಚ್ಚಿಗೆ ಹೆಚ್ಚಿರ್ತೈತ್ಲ ಅಲ್ಲಿ ಗೊತ್ತಾಕತಿ. ಹೌದು ಅವ್ರು ಓದ್ ಕಸಿಂದ ಮೂಲಿ ಸಂತ್ಯಾಗ ಹೋದ ಎಷ್ಟು ಕಸಿಂದ ಏನ್ ಮಾಡುದು ಗೊತ್ತೇನ ರಾಮಕೃಷ್ಣ ಹರಿ ಅಂದ್ಬಿಡ್ದು ಬೇಡ. ಮತ್ತೊಂದು ಮಾತು ಹೇಳ್ತೀನಿ ಕೇಳ ಯಾಕಂದ್ರೆ ಅವ್ರು ಭಾಳ ಸೀನಿಯರ್ದಾರ ಇರ್ಲಿ ಒಟ್ಟ ಹೆಂಗದನಪ್ಪ ಅಂದ್ರೆ ಗಾಳಿ ಹಾರಿ ಹೋಗ್ಕಾಣತ್ತ. ಹೌದು ಹಿಡ್ಕೋಕ್ವಾದ್ರೆ ಸಿಗುದಿಲ್ಲತ್ತ. ಗಾಳಿ ಇದ್ದಂಗತ್ತ ಗಾಳಿ ಗಾಳಿ ಬಡ್ತ ಗೊತ್ತೈತಿ ನೀನು. ಗಾಳಿ ಅಂದ್ರೆ ಪರಮಾತ್ಮ ಲೀಲಾ ಹೆಂಗತಿ ಗೊತ್ತೇನ
ಕಣ್ಣಿಗೆ ಕಾಣುವುದಿಲ್ಲ, ಬುದ್ಧಿಗೆ ನೆಲ್ಕೋದಿಲ್ಲ, ಹಿಡ್ಕೋತಂದ್ರ ಸಿಗುದಿಲ್ಲ. ಹೌದ್ ಯಾರಿಗೂ ಕಂಡಿಲ್ಲ ನಮ್ಮ ಅಪ್ಪ. ನಿಮ್ಮವ್ವ ಎಟ್ಟ ವಯಸ್ಸು ತಪಸ್ ಮಾಡಿರೋ ಕಣ್ಣಿಗೆ ಕಂಡಿಲ್ಲ ನಮ್ಮ ಅಪ್ಪ. ಹೌದಾ ಇವನೇ ನನ್ನ ಗಂಡ ಆಗ್ಬೇಕಂತ ಎಷ್ಟೋ ದೇವ್ರಿಗೆ ಹರಿಕೆ ಒತ್ಕಸಿನ ತಪಸ್ ಮಾಡ್ಯಾಳ, ಸಿಕ್ಕಿಲ್ಲ. ನೇಟಿದವ್ರ ಕೈ ಅಂತ ತಪ್ಸ್ಕೊಂಡ್ ಯಾಕಂದ್ರೆ ಪರಮಾತ್ಮ ಅಂದ್ರ ಒಂದ ಅದನ್ನ ಆಯ್ತಪ್ಪ. ಹಾಲಲ್ಲ ಆಕಿನಿ ಒಟ್ಟೆ ನೋಯ್ತ ದುಬದ ತಪ್ಪಡಿಸಿ ಹಿಂಡಿ ತೆಗಿತು. ಯಾಕಂದ್ರೆ ಹಾಲಿಂದ ಬಡ್ತೇಪ್ಪ, ನಂದು ಬಡ್ತ ಬಾಳ್ತಿ. ಯಾಕಂದ್ರ ಕಣ್ಣಿಗೆ ಕಂಡಿಲ್ಲ ನಮ್ಮಪ್ಪ. ಅಂತ ಪರಮಾತ್ಮ ಲೀಲ ಯಾರು ತೆಗೈತಿಪ್ಪ ಅಂದ್ರ ಆತಮಂದ್ರ ಪರಮಾತ್ಮ. ಜಗತ್ತಿನ ಕೀರ್ತಿ ಒಳಗ ಈಗ ಸದ್ದ ಏನಪ್ಪಾ ಅಂದ್ರೆ ನಿಡಗುಂದಿ ಪೂಜಾ. ನಿಡಗುಂದಿಂದ್ರೆ ಇಲ್ಲಿ ಮಠ ಬರ್ಬೇಕಾರೆ ಯಾರ ಕಾರಣ? ಯಾರು? ನಮ್ಮಪ್ಪ ಪರಮಾತ್ಮ. ಒಳಗೊಬ್ಬ ಡೈವರ್ ದಾನಿಕಿಗೆ ಡೈವರ್ ಒಳಗ ಒಳಗೊಬ್ಬ ಡೈವರ್ ಡೈವರ್ ಅಂದ್ರ ಜೀವಾತ್ಮ. ಹೌದ್ ಗಂಡ ಐತೆ. ಹೌದ್ ಉಗುರ್ ಅಂದ್ರ ಗಂಡ, ಕೂದಲ ಅಂದ್ರ ಗಂಡ. ಹೌದ್ ಏನ ಬರ್ಕೊ ಎಟ್ಟ ಬರ್ಕೋತಿ ಬರ್ಕೊಂತ ತಲಿ ಕೆರ್ಕೊ ಒಟ್ಟ ಹಣಿ ಮುಗ ಅಲ್ ಮತ್ತ ಬುಕ್ ಇನ್ನೊಂದು ಬುಕ್ ಹಳೆ ಹರ್ಕೊ ಅದನ್ನ. ಯಾಕಂದ್ರ ಬುಕ್ ತುಂಬತೈತಿ. ಅದಕ್ಕ ಹೇಳ್ತಾನೆ ಕೇಳ. ಆತ್ಮ ಬಗ್ಗೆ ನೀ ಮಾತಾಡಿದೆ ಅಂದ ಕೂಡ ಪರಮಾತ್ಮ ಅಂದ. ಯಾಕಂದ್ರೆ ಈಗ ಸದ್ದ ಜಗತ್ತಿನ್ಯಾಗ ಹೆಂಗೈತಿಪ್ಪ ಅಂದ್ರೆ ಹೆಸರು ಉಳ್ದೈತಿ. ಹೌದ್ ಪರಮಾತ್ಮ ಇಲ್ಲದ ಒಂದು ಹುಲ್ಲು ಕಡ್ಡಿ ಸುರ್ಕ ಅವನ ಆಜ್ಞೆ ಇಲ್ಲದ ಅಳಿಗಾಡಕ್ ಸಾಧ್ಯ ಇಲ್ಲ. ಹಿಂಗ ಅಳಿಗಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಆತ್ಮಂದ್ರ ಪರಮಾತ್ಮ ಅಂತ ನಾ ಹೇಳಿ. ಮುಂದಿನ ಸಂಧಿಗೆ ನೀ ಏನ್ ಹೇಳ್ಬೇಕು? ಏನು? ನಮ್ಮ ಮಗುನಿಂದ್ರ ಇದೆಲ್ಲ ಜಗತ್ತು ಹುಟ್ಟೈತಿ ಅಂತ ನೀ ಹೇಳ್ಬೇಕು. ಒಟ್ಟ ಆಕಿನಿಂದ ನಾವು ಜೀವಾತ್ಮ ಐತಿ ಅಂತ ಹೇಳ್ಬೇಕು. ಜೀವಾತ್ಮ ಅಂದ್ರೆ ಏನ? ಏನು ಬರೀ ಸಕ್ರೆ ಕೈಯಾಡ್ಸ್ಕೋದ್ ಕೂತ್ರ ಕೆಲಸ ಆಗುದಿಲ್ಲ ಮತ್ತ ಅದ. ಯಾಕಂದ್ರ ಈಗ ಒಂದ್ ಮಾತೈತಿ ನೋಡ ಹನುಮಂತನ. ಏನ್ರಿಪ್ಪ? ಇದು ಕಂಬ ಐತಿ. ಕಂಬ ಐತಿ. ಈ ಕಂಬ ಐತಿ. ಈ ಕಂಬ ಅಂದ್ರ ನಾ ಇದ್ದಂಗ, ಛತ್ ಅಂದ್ರ ಇಕ್ಕಿದಂಗ. ಹೌದು, ಇದು ಬರೀ ಅರಿಬಿ. ಇದು ಅರಿಬಿ ಅಂದ್ರ ಇಕ್ಕಿದಂಗ. ಕಂಬ ಅಂದ್ರ ನಾ ಕಂಬ ಅಂದ್ರ ಒಳಗೆ ಎಳುದವ. ಇದು ಮೇನ್ ಬ್ಯಾಕಟ್ಟಿಗೆ ನಂದೈತಿ. ಹೌದ್. ಈ ಕಂಬ ಅಂದ್ರ ನಾ ಇದ್ದಂಗ, ಛತ್ ಅಂದ್ರ ಹಾಕಿದಂಗ. ಈ ಕಂಬ ತೆಗೆದು ದಾಂಡಿಗೆ ಇಟ್ಟರೆ ಏನಕತ್ತಿ? ಗಾಳಿಗೆ ಹೋಗಿ ಬಿಡ್ತೈತಿ. ಹರ್ಕೊಂಡ್ ತಳ ಬಿಡತೈತಿ. ಇಬ್ಬನ್ ಬಡ ತಂಪಾಗಿ ಹೋಗತ್ತಿ. ತಂಪಾಗಿ ಕೊಳತ್ ಹೋಗಿ ಬಿಡ್ತೈತಿ. ಅದರ ಸಂಬಂಧ ಹೇಳ್ತೀನಿ ಕೇಳು. ಎಲ್ಲೂ ಅನ್ನೋದು ಹೆಚ್ಚಿಂದ ಐತಿ. ಎಲ್ಲೂ ಒಳಗಿಂದ ಎಲ್ಲೂ. ಯಾಕಪ್ಪ ಅಂದ್ರ ಕೂದಲ, ಉಗುರ ಇವೆಲ್ಲ ಒಳಗಿನ ಏನೈತಿ ನಂದೈತಿ. ನಿಂದ ಏನೈತಿ? ಮ್ಯಾಲಿಂದ ಒಟ್ಟ ಚರ್ಮ. ಹೌದು, ಅದಟ್ಟ ರಗತ ಚರ್ಮ ಒಳಗಿಂದ ಕೊಳತ್ ಹೋಗುದ. ನಂದ ಏನೈತಿ? ಆತ್ಮ ಅಂದ್ರ ಹೆಂಗೈತಿ ಗೊತ್ತೇನ? ಹೆಂಗ? ಈಗ ಸದ್ದ ಕಡಿಯಾಕ ಹೋದ್ರು ಕಡಿಯುದಿಲ್ಲ. ಹೌದ್. ಈಕಿ ಸದ್ದ ಏನಕೈತಿಪ್ಪ ಅಂದ್ರ ಈಗ ಸದ್ದ ಆತ್ಮ ಅಂದ್ರ ಈಕಿದ್ ಏನೈತಿ ಗೊತ್ತೇನ? ಈಗಿದ ಮ್ಯಾಲಿನ ದೇಹ ಅಂದ್ರ ಒಟ್ಟ ಈಗಿಂದ ಕಡದ್ರ 3 ತುಂಡಾಗಿ ಹೋಗತ್ತೆ. ಹಿಂಗ ನಂದೈತಿ. ಇದ್ರೊಳಗಿನ ನೀ ಏನೈತಿ ಅಂತ ಹೇಳ. ಮುಂದಿನ ಸಂಧಿ ಗೊತ್ತಾಕತ್ತಿ. ಮತ್ತೊಂದು ಮಾತು ಮಾತಾಡ್ಲಿಕ್ಕೆ. ಏನಂತ? ಏನಪ್ಪಾ ಅಂದ್ರ ಆಕಳದ ಮಾತಾಡ್ಲ. ಹೌದು, ಅವ ನಮ್ ಕಾಕ ಬಂದ. ಹೌದು, ಅದೃಷ್ಟ ಅಂತ. ಇವ್ದ ಹೇಳಿದ ಆಕಳ ಹಾಲ. ಆಕಳ ಹಾಲು ಹೇಳಿದೆ. ಆಕಳ ಹಾಲ ಬರ್ಬೇಕಾರ ಯಾರ ಕಾರಣ? ಹಿಂಡ ಕುರಿಯ ಪುಂಡ ಟಗರ್ಬೇಕ. ಹೌದು. ಮತ್ತ ಅದ್ರಾಗ ಯಾಕಂದ್ರ ಮತ್ತೊಂದು ಮಾತ ಈ ಸದ್ದ ಮುಂದಿನ ಸಂಜೆ ಹೋರಿದ ಹೇಳ್ತಾಳಕ್ಕೆ. ಹೌದು, ಹೇಳ್ಬೋದು. ನೀ ಹೇಳಿದಕಿನ ಬ್ಯಾರಿ ಕೊಡ್ತಾನ. ಹೋರಿದ್ ಹೇಳಿದೆ ತುಪ್ಪ. ಈ ಸದ್ದ ಆಕಳ ಹೇಳಿದೆ. ಆಕಳ ಯಾಕಪ್ಪ ಅಂದ್ರೆ ಈಗ ಸದ್ದ ಒಂದ್ ಆಕಳದತ್ತೆ. ಪಡ್ಡ ಆಕಳ ಯಾರು ಹೇಳ್ತಾರು? ಪಡ್ಡ ಆಕಳ ಹಂಗ ಹೇಳ್ತಾರ ಹಾಲ್ ಇಲ್ದೆ. ಪಡ್ಡ ಆಕಳ ಯಾರು ಹೇಳ್ತಾರು? ಆ ಆಕಳಿಗೆ ಒಂದು ಹೋರಿ ಬೇಕು, ಜೋಡ. ಹೋರಿ ಇತ್ತಂದ್ರ ಹಾಲ್ ಬೀಳುವಲ್ಲಿ. ಹಿಂಗ ಆಯ್ಕೆಸಿಂದ ಯಾಕಪ್ಪ ಅಂದ್ರೆ ಜಗತ್ತಿನ ಕೀರ್ತಿ ಉಳ್ದೈತಿ. ಹೋರಿ ಎತ್ತಂದ್ರ ಹಾಲು ಬರ್ತಾವ. ಯಾಕಂದ್ರ ಮಾಡಿ ಒಂದ್ ಕೆಮ್ಮಿತಂದ್ರ ಹೋರಿ ಆಕಳ ಬರ್ತಾವ. ಹೌದು, ಅವು ಕೆಮ್ಮಾಕತ್ತಾವನೀಗ. ಹೌದಾ? ಇರ್ಲಿ, ಶನಿಯಾರ ಬಾಳದಾರ. ಇನ್ನ ಮಾತಾಡದತ್ತೆ. ಹೌದ್. ಬಾಳ್ ಮಾತಾಡಿರೋದ ಜಗದ್ ಬೇಡ. ಇನ್ನ ಮಾತಾಡತ್ ನಮ್ಮ ಗುರುಗಳು ಮಾತಾಡಿಕೋಣ. ಹೌದ್, ತುಗ ಹೇಳ್ತಾನ. ತಗೊಂಡ ಆಗಣ.